ಹಾಯ್ ಎಲ್ಲರಿಗೂ ನಮಸ್ಕಾರ. ಜೆ.ಆರ್. ಜ್ಯೋತಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಗಿಣ್ಣು ಮಾಡ್ತಾಯಿದ್ದೀನಿ. ಈ ಗಿಣ್ಣು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಹೊಸ್ದಾಗಿ ಚಾನಲ್ ಮಾಡ್ತಾ ಇರೋದ್ರಿಂದ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಸು ಕರು ಹಾಕ್ತಾ ಮೊದಲನೇ ದಿನದ ಹಾಲಿನಲ್ಲಿ ಲಾರಿಕ್ ಆಮ್ಲ ಇರುತ್ತೆ. ಲಾರಿಕ್ ಆಮ್ಲ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮತ್ತು ಗುಡ್ ಫ್ಯಾಟ್ ಸಿಗೋದ್ರಿಂದ ನಮಗೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಲಾರಿಕ್ ಆಮ್ಲ ಯಾವ್ಯಾವುದ್ರಲ್ಲಿ ಸಿಗುತ್ತೆ ಅಂದರೆ ತೆಂಗಿನಕಾಯಿನಲ್ಲಿ ಸಿಗುತ್ತೆ, ಮತ್ತು ತಾಯಿ ಎದೆ ಹಾಲಲ್ಲಿ ಸಿಗುತ್ತೆ. ಮತ್ತು ಈ ಥರ ಹಸು ಕರು ಹಾಕಿದಾಗ ಮೊದಲನೇ ಹಾಲಿನಲ್ಲಿ ಗಿಣ್ಣು ಹಾಲಿನಲ್ಲಿ ಲಾರಿಕ್ ಆಮ್ಲ ಸಿಗುತ್ತೆ. ಸೊ ಹಾಗಾಗಿ ನೀವು ಯಾರೇ ಹಾಲು ಕೊಟ್ಟರೂ ಮಿಸ್ ಮಾಡಿಕೊಳ್ಬೇಡಿ. ಮಕ್ಕಳಿಗೆ ಮಾಡಿಕೊಡಿ. ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಲ್ಲದೆ ಮೆಮೊರಿ ಪವರು ಸಹ ಕೂಡ ಹೆಚ್ಚಾಗುತ್ತೆ. ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೀಸು ಪರ್ಫೆಕ್ಟಾಗಿ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಒಂದು ಸರಿ ಮಾಡಿಕೊಂಡ್ರೆ ಸಾಕು, ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ. ಅರ್ಧ ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಪ್ಯಾಕೆಟ್ ಹಾಲು ಇದು. ಅದಕ್ಕೆ 1/4 ಲೀಟ್ರಷ್ಟು ಗಿಣ್ಣು ಹಾಲು. ನಿಮ್ಮ ಗಿಣ್ಣು ಹಾಲು ಜಾಸ್ತಿ ಇತ್ತು ಅಂದರೆ 1 ಲೀಟ್ರಷ್ಟು ಹಾಲು ಹಾಕಿ ಮಾಡ್ಕೊಳ್ಳಿ. 1/4 ಲೀಟ್ರ್ ಇರೋದ್ರಿಂದ ನಾನು ಅರ್ಧ ಲೀಟ್ರ್ ಹಾಲಿಗೆ 1/4 ಲೀಟ್ರ್ ಗಿಣ್ಣು ಹಾಲು ಸೇರಿಸಿದ್ದೀನಿ. ಬೆಲ್ಲನ ಯಾವಾಗಲೂ ಗಿಣ್ಣು ಮಾಡಬೇಕಾದ್ರೆ ಬೆಲ್ಲನ ಕೆಚ್ಕೋಬೇಕು, ಪುಡಿ ಮಾಡ್ಕೋಬೇಕು. ಕೆಚ್ಚಿ ಪುಡಿ ಮಾಡಿ ಅದನ್ನು ಹಾಕಿ ಚೆನ್ನಾಗಿ ತಿರ್ಕೊಳ್ಬೇಕು. ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಲು ಒಳಗಡೆ ಒಂಚೂರು ಬೆಲ್ಲ ಇರಬಾರ್ದು. ಅಷ್ಟರವರೆಗೆ ನಾವು ಬೆಲ್ಲನ ಚೆನ್ನಾಗಿ ಇದು ಮಾಡ್ಕೊಳ್ಬೇಕು. ಮತ್ತು ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿ ಅದರೊಳಗಡೆ ಇಟ್ಟು ಮತ್ತು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಹಾಕಿಸ್ಕೊಳ್ತೀನಿ. 1 ವಿಷಲ್ ಆಗಿದೆ. ಇವಾಗ ಲಿಡ್ನ ಓಪನ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ. ಮತ್ತು ಇವಾಗ ತಟ್ಟೆಗೆ ಉಲ್ಟಾ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ಗಿಣ್ಣು ರೆಡಿ ಆಯಿತು. ಗಿಣ್ಣ ತಯಾರು ಮಾಡಿದಾಗ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.